ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಒಂದು ಸ್ವೀಟ್ನ ಮಾಡಿ ತೋರಿಸ್ತಿದ್ದೀನಿ. ನಾವು ಕೆಲವೇ ಸಾಮಗ್ರಿಗಳಿಂದ ಈ ರೆಸಿಪಿನ ಮಾಡ್ಕೊಳ್ಬೋದು ಮತ್ತು ಬಾಯಲ್ಲಿಟ್ಟರೆ ಹಾಗೇ ಕರಗುವಂತಹ ಈ ಸ್ವೀಟ್ನ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಕೇವಲ 10 ನಿಮಿಷದಲ್ಲಿ ಈ ಸ್ವೀಟ್ನ ಮಾಡ್ಕೊಳ್ಬೋದು. ಈ ಸ್ವೀಟು ಚಿಕ್ಕವರಿಂದ ದೊಡ್ಡವರೆಗೂ ಇಷ್ಟಪಟ್ಟು ತಿನ್ನುವಂತಹ ಸ್ವೀಟು. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ ಸಿಹಿ ಕುಂಬಳಕಾಯಿ ಅಥವಾ ಚೀನಿಕಾಯಿ ಅಂತಲೂ ಕರೀತಾರೆ. ನಾವು ಇದನ್ನು ತಗೊಂಡು ಕಟ್ ಮಾಡ್ಕೊಳ್ಬೇಕು. ನೋಡಿ, ನಾವು ಒಳಗೆ ತಿಳಿಲಿರೋದನ್ನೆಲ್ಲ ನೀಟಾಗಿ ತೆಗಿಬೇಕು. ಬೀಜ ಮತ್ತು ತಿಳಿಲು ಸ್ವಲ್ಪನೂ ಇರಬಾರ್ದು. ನೀಟಾಗಿ ಒಂದು ಸ್ಪೂನಿಂದ ಈ ರೀತಿ ನೀಟಾಗಿ ತೆಗೆದುಕೊಳ್ಬೇಕು. ಈ ಸೀಸನಲ್ಲಿ ಸಿಗುವಂತಹ ಸಿಹಿ ಕುಂಬಳಕಾಯಿಯಿಂದ ಈ ಸ್ವೀಟು ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಚೇನಿಕಾಯಿ ಸ್ವಲ್ಪ ಬಲ್ತಿರೋದಾದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಬಲ್ತಿರುವಂತಹ ಚೇನಿಕಾಯಿನ ತೊಗೊಂಡಿದ್ದೀನಿ. ಈಗ ಸಿಪ್ಪೆನೆಲ್ಲ ನೀಟಾಗಿ ತೆಗೆದುಕೊಳ್ಬೇಕು. ನೋಡಿ, ನಾನು ಈ ರೀತಿ ನೀಟಾಗಿ ಸಿಪ್ಪೆನೆಲ್ಲ ತೆಗಿತಿದ್ದೀನಿ. ಚೇನಿಕಾಯಿಯಲ್ಲಿ ನಾವು ವೆರೈಟಿಯಾಗಿ ನಾವು ತಿಂಡಿಗಳನ್ನು ಮಾಡ್ಕೊಳ್ಬೋದು. ಸ್ವೀಟು ಮತ್ತು ಬರ್ಫಿ ಮತ್ತು ಕಡುಬು, ಈ ರೀತಿ ನಾವು ವಿಧವಾದಂಥ ನಾವು ರೆಸಿಪಿಗಳನ್ನು ಮಾಡ್ಕೊಳ್ಬೋದು. ನೋಡಿ, ನಾನು ಸಿಪ್ಪೆನೆಲ್ಲ ಎರೆದುಬಿಟ್ಟು ನಾನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ನಾವು ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕು. ನೋಡಿ, ನಾನು ಚೇನಿಕಾಯಿನೆಲ್ಲ ನೀಟಾಗಿ ಸಣ್ಣದಾಗಿ ನಾನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಚೇನಿಕಾಯಿನ ನಾನೊಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಸ್ಟವ್ ಆನ್ ಮಾಡಿಕೊಂಡು ನಾನು ಆ ಪಾತ್ರೆನ ಇಟ್ಕೊಳ್ತಿದ್ದೀನಿ. ಚೇನಿಕಾಯಿನ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ಸ್ವೀಟ್ನ ಮಾಡೋದಕ್ಕೆ ನಾನು ಚೇನಿಕಾಯಿಯೊಂದಿಗೆ 2 ಬಾಳೆಹಣ್ಣುಗಳನ್ನು ಸಹ ನಾನು ತೊಗೊಂಡಿದ್ದೀನಿ. ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದುಬಿಟ್ಟು ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಹಣ್ಣಾಗಿರುವಂತಹ ಬಾಳೆಹಣ್ಣುಗಳನ್ನು ನಾನು ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕು. ಬಾಳೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಬೌಲ್ ತೊಗೊಳ್ಬೇಕು. ನಾನಿಲ್ಲಿ 1 ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ. ಉಪ್ಪಿಟ್ಟು ಮಾಡುವಂತಹ ರವೆನ ನಾನು ತೊಗೊಂಡಿದ್ದೀನಿ, ಸಣ್ಣ ರವೆನ. 1 ಕಪ್ಪಷ್ಟು ಕಾಯಿಸಿ ಆರಿಸಿರುವಂತಹ ಹಾಲನ್ನು ನಾನು ತೊಗೊಂಡಿದ್ದೀನಿ. 1 ಕಪ್ ರವೆಗೆ 1 ಕಪ್ಪಷ್ಟು ಹಾಲು ಹಾಕಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನೆನೆಸೋದಕ್ಕೆ ಇಟ್ಕೊಳ್ತಿದ್ದೀನಿ. ನೋಡಿ, ಈಗ ಸಿಹಿ ಕುಂಬಳಕಾಯಿ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತಿದ್ದೀನಿ. ಈ ರೀತಿ ಪ್ರೆಸ್ ಮಾಡಿದರೆ ಹಾಗೆ ಕದಲೋಗ್ತಿರ್ಬೇಕು. ಅಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಅದು ತಣ್ಣಗಾದ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ. ಮಿಕ್ಸಿ ಜಾರಿಗೆ ಕಟ್ ಮಾಡ್ಕೊಂಡಿರುವ ಬಾಳೆಹಣ್ಣು ಸಹ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಸಣ್ಣದಾಗಿ ಪೇಸ್ಟ್ ಮಾಡಿಕೊಂಡು ಇಟ್ಕೊಳ್ಳೋಣ. ಈಗೊಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ನಾವು ಸ್ವೀಟನ್ನು ಯಾವುದ್ರಲ್ಲಿ ಮಾಡ್ಕೊಳ್ತೀವೋ ಅದರಲ್ಲೇ ನಾವು ಹಾಕ್ಕೊಂಡ್ರಾಯ್ತು. ನಾನಿಲ್ಲಿ ಒಂದು ಬಾಣಲಿ ಹಾಕ್ಕೊಳ್ತಿದ್ದೀನಿ. ನೋಡಿ, ಗ್ರೈಂಡ್ ಮಾಡ್ಕೊಂಡಿರುವಂತಹ ಬಾಳೆಹಣ್ಣು ಮತ್ತು ಸಿಹಿ ಕುಂಬಳಕಾಯಿ ಮಿಶ್ರಣದೊಂದಿಗೆ ನಾನು ನೆನೆಸಿಟ್ಟಿರುವಂತಹ ರವೆನ ಕೂಡ ಹಾಕ್ಕೊಳ್ತಿದ್ದೀನಿ. ರವೆನ ಹಾಕ್ಬಿಟ್ಟು ನಾವು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನೀಟಾಗೆಲ್ಲ ರವೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 2 ಕಪ್ಪಷ್ಟು ಕಾಯಿಸಿ ಆರಿಸಿರುವಂತಹ ಹಾಲನ್ನು ನಾನು ಹಾಕ್ಕೊಳ್ತಿದ್ದೀನಿ. ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲಿನೊಂದಿಗೆ ನಾವು ರವೆ ಮತ್ತು ಸಿಹಿ ಕುಂಬಳಕಾಯಿ ಮಿಶ್ರಣವನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನಾನೀಗ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ನಾನು ಸ್ವೀಟು ಯಾವುದಕ್ಕೆ ಹಾಕ್ಕೊಳ್ತೀವೋ ಆ ಪಾತ್ರೆಗೆ ತುಪ್ಪನ ಸವರ್ಕೊಳ್ಬೇಕು. ತುಪ್ಪನ ಸವರ್ಕೊಂಡ್ಬಿಟ್ಟು ಒಂದು ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ. ಈಗ ಸ್ಟವ್ ಆನ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿರುವಂತಹ ಸ್ವೀಟಿನ ಮಿಶ್ರಣವನ್ನು ನಾನು ಸ್ಟವ್ ಮೇಲೆ ಇಟ್ಕೊಳ್ತಿದ್ದೀನಿ. ನೋಡಿ, ಈಗ ನಾವು ತಿರುಗಿಸ್ಕೊಳ್ತಾನೆ ಇರಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಗಟ್ಟಿ ಆಗೋವರೆಗೂ ನಾವು ತಿರುಗಿಸ್ಕೊಳ್ತಾನೆ ಇರಬೇಕು. ಸ್ವಲ್ಪ ಕೇಸರಿ ದಳಗಳನ್ನು ನಾನು ಹಾಕ್ಕೊಳ್ತಿದ್ದೀನಿ. ನೋಡಿ, ಈಗ ಗಟ್ಟಿ ಆಗೋವರೆಗೂ ನಾವು ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಸ್ವೀಟು ಗಟ್ಟಿ ಆಗ್ತಾ ಬರ್ತಿದೆ. ನೋಡಿ, ತಳ ಕೂಡ ಹಿಡಿಯೋದೇ ರೀತಿ ನಾವು ತಿರುಗಿಸ್ಕೊಳ್ತಾನೆ ಇರಬೇಕು. ಈಗ ನಾವು ಸಕ್ಕರೆನ ಹಾಕ್ಕೊಳ್ಳೋಣ. 1 ಕಪ್ಪಷ್ಟು ನಾನು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ನೋಡಿ ಸಕ್ಕರೆ ಹಾಕಿದ ಮೇಲೆ ಸ್ವಲ್ಪ ತೆಳುವಾಗುತ್ತೆ. ಆ ನಂತರ ಗಟ್ಟಿ ಆಗೋವರೆಗೂ ನಾವು ಇದೇ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ತಾನೆ ಇರಬೇಕು. ನೋಡಿ ಸ್ವೀಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ನಾನು ಏಲಕ್ಕಿಕಾಯಿ ಪೌಡ್ರು, ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಈಗ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಗಟ್ಟಿ ಆಗ್ತಾ ಬರ್ತಿದೆ. ನೋಡೋದಕ್ಕೆ ಫುಲ್ಲು ಕ್ರೀಮ್ ರೀತಿ ಸಾಫ್ಟಾಗಿದೆ. 2 ಟೇಬಲ್ ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕ್ಕೊಳ್ತಿದ್ದೀನಿ. ತುಪ್ಪ ಹಾಕಿದ ತಕ್ಷಣವೇ ಅದು ತಳ ಕೂಡ ಈಸಿಯಾಗಿ ಬಿಟ್ಬಿಡುತ್ತೆ. ನೋಡಿ ತಳ ಬಿಟ್ಟಿದ ತಕ್ಷಣ ಇನ್ನೊಂದು ನಿಮಿಷ ಅದನ್ನು ಬೇಯಿಸ್ಕೊಂಡ್ರೆ ಆಯಿತು. ಸ್ವೀಟು ಬೆಂದಿದೆ. ನೋಡಿ ಯಾವ ರೀತಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಈಗ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ಆಫ್ ಮಾಡ್ಕೊಂಡಿದ ನಂತರ ನಾವು ತುಪ್ಪ ಸವರ್ಕೊಂಡಿರುವ ಪಾತ್ರೆಗೆ ಇದನ್ನು ಹಾಕ್ಕೊಳ್ಳೋಣ. ಸ್ವೀಟು ಫುಲ್ಲು ತಣ್ಣಗಾಗೋವರೆಗೂ ನಾವು ಇದನ್ನು ತೆಗಿಬಾರ್ದು. ನೋಡಿ ಬಿಸಿ ಇರೋದ್ರಿಂದ ಒಂದು 2ರಿಂದ 3 ಅವರ್ ಅದು ಪೂರ್ತಿ ತಣ್ಣಗಾಗೋವರೆಗೂ ನಾವು ಅದನ್ನು ಬಿಡಬೇಕು. ಫ್ರಿಜ್ ಇದ್ದರೆ 1 ಅವರ್ ಇಟ್ಟರೆ ಸಾಕು, ಅದು ಬೇಗನೆ ತಣ್ಣಗಾಗಿ ಬೇಗನೆ ಅದು ಅಡ್ಜಸ್ಟ್ ಆಗಿಬಿಡುತ್ತೆ. ಫ್ರಿಜ್ ಇಲ್ಲ ಅಂದರೂ ಪರವಾಗಿಲ್ಲ, ಹಾಗೇನೂ ಸಹ ಒಂದು 2ರಿಂದ 3 ಅವರ್ ಬಿಟ್ಟರೆ ಸಾಕು, ತುಂಬಾ ಗಟ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನಿಲ್ಲಿ 1ರಿಂದ 1.5 ಗಂಟೆಗಳ ಕಾಲ ನಾನು ಫ್ರಿಜ್ಜಲ್ಲಿಟ್ಟು ತೆಗಿತಿದ್ದೀನಿ. ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ. ನೋಡಿ ತುಂಬಾ ಸಾಫ್ಟಾಗಿ, ಸೈಡು ಕೂಡ ಸ್ವಲ್ಪನೂ ಹಿಡ್ದಿಲ್ಲ. ಈಗ ಬೇರೆ ಪಾತ್ರೆಗೆ ನಾವು ತೆಗೆದುಕೊಳ್ಬೇಕು. ನೋಡಿ ಯಾವ ರೀತಿ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಸಿಂಪಲ್ಲಾಗಿ ಈ ಸ್ವೀಟ್ನ ಮಾಡ್ಕೊಳ್ಬೋದು. ಈ ಸ್ವೀಟ್ನ ಬೇಕಾದರೆ ಹಾಗೇನೂ ಸಹ ನಾವು ತಿನ್ಬೋದು. ಸ್ವಲ್ಪ ಡೆಕೋರೇಷನ್ಗೆ ಅಂತ ನಾನು ಕೊಬ್ಬರಿನ ಹಾಕ್ಕೊಳ್ತಿದ್ದೀನಿ. ನೋಡಿ ಡ್ರೈ ಕೊಬ್ಬರಿನ ನಾವು ಹಾಕ್ಕೊಳ್ಬೇಕು. ಹಾಕ್ಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸೈಡು ಕೂಡ ನಾವು ಇದೇ ರೀತಿ ಒಣ ಕೊಬ್ಬರಿನ ಈ ರೀತಿ ಹಚ್ಕೊಳ್ಬೇಕು. ಈ ರೀತಿ ಹಚ್ಕೊಳ್ಳೋದ್ರಿಂದ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ವೀಟನ್ನು ಈಗ ಕಟ್ ಮಾಡ್ಕೊಳ್ಳೋಣ. ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಚಾಕುಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ ಯಾವ ರೀತಿ ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ ಅಂತ ನಮಗೆ ಕಟ್ ಮಾಡೋದ್ರಲ್ಲೇ ಗೊತ್ತಾಗುತ್ತೆ. ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಸಿಂಪಲ್ಲಾಗಿ ಈಸಿಯಾದ ಮೆಥಡಲ್ಲಿ ನಾನು ತೋರಿಸಿದ್ದೀನಿ. ಚೇಣಿಕಾಯಲ್ಲಿ ಈ ರೀತಿ ಸ್ವೀಟ್ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ಬೇಕಾದರೆ ಡ್ರೈ ಫ್ರೂಟ್ಸ್ನು ಕೂಡ ನಾವು ಹಾಕ್ಕೊಳ್ಬೋದು. ನಾನಿಲ್ಲಿ ಬಾದಾಮನ್ನ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ನೋಡಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣ್ತಿದೆ. ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಚೇಣಿಕಾಯಲ್ಲಿ ನಾವು ಸ್ವೀಟ್ನ ವೆರೈಟಿಯಾಗಿ ಮಾಡ್ಕೊಳ್ಬೋದು. ನೀವು ಒಂದು ಸತಿ ಈ ರೀತಿ ಬಾಳೆಹಣ್ಣು ಮತ್ತು ರವೆನ ಹಾಕ್ಬಿಟ್ಟು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡೋದಕ್ಕೆ ಸೇಮ್ ಕೇಕ್ ರೀತಿಯೇ ತುಂಬಾ ಚೆನ್ನಾಗಿ ಬಂದಿದೆ. ಕಟ್ ಮಾಡ್ಕೊಂಡಿರುವಂತಹ ಸ್ವೀಟ್ನ ಒಂದು ಪೀಸ್ನಷ್ಟು ತೆಗೆದುಬಿಟ್ಟು ತೋರಿಸ್ತಿದ್ದೀನಿ. ನೋಡಿ ಯಾವ ರೀತಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ನಾವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಚೇಣಿಕಾಯಿ ಇಷ್ಟಪಡದೇ ಇರೋರು ಈ ರೀತಿ ನಾವು ಸ್ವೀಟ್ ಮಾಡಿಕೊಡೋದ್ರಿಂದ ಚೇಣಿಕಾಯಿ ಸ್ವೀಟ್ನ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ ಯಾವ ರೀತಿ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಬಾಯಲ್ಲಿಟ್ಟರೆ ಹಾಗೆ ಕರಗುವಂತಹ ಈ ಸ್ವೀಟ್ನ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.